ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿಯುತ್ತದೆ. ಅಧ್ಯಕ್ಷ ಮುನಿನಾರಾಯಣ ಸ್ವಾಮಿ. ಗ್ಯಾರಂಟಿಗಳ ಬಗೆಗಿನ ಊಹಾಪೋಹಗಳು ಸುಳ್ಳು. ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿನಾರಾಯಣ ಸ್ವಾಮಿ. ಚಿಂತಾಮಣಿ. ಗ್ಯಾರಂಟಿಗಳ ಬಗ್ಗೆ ಕೇಳಿಬರುತ್ತಿರುವ ಊಹಾಪೋಹಗಳು ಸುಳ್ಳೆಂದು ತಿಳಿಸಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳ ಫಲಾನುಭವಿಗಳು ವಿಚಲಿತರಾಗಬಾರದೆಂದು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ ಕರೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ 5,000 ಮಾಡಿದ್ದಾರೆಂದು ಪ್ರತಿಯೊಬ್ಬರೂ ಸೈಬರ್ ಕೇಂದ್ರಗಳಿಗೆ ತೆರಳಿ ಕೆವೈಸಿ ಮಾಡಿಸಬೇಕೆಂದು ಎಲ್ಲ ಸಲ್ಲದ ಸುಳ್ಳು ಸುದ್ದಿಗಳಿಗೆ ಕಿವಿಕೊಡಬಾರದಂತೆ ಈಗಾಗಲೇ ಇರುವ ಗೃಹಲಕ್ಷ್ಮಿಯನ್ನೇ ಮುಂದುವರಿಸಲಾಗುತ್ತದೆ ಎಂದರು. ಹೆಚ್ಚುವರಿಯಾಗಿ ಯಾವುದೇ ಹಣ ನೀಡಲಾಗುವುದಿಲ್ಲ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮರಣ ಹೊಂದಿದವರು ಫಲಾನುಭವಿಗಳಾಗಿ ಹಣ ಪಡೆಯುತ್ತಿದ್ದಾರೆ ಹಾಗೂ ತೆರಿಗೆ ಪಾವತಿದಾರರು ಹಣವನ್ನು ಫಲಾನುಭವಿಗಳಾಗಿ ಪಡೆಯುತ್ತಿದ್ದಾರೆಂದು ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸಲು ಕೆವೈಸಿ ಮಾಡಿಸಲು ಮುಂದಾಗಿದ್ದು, ಅದು ಅಧಿಕೃತ ಸುತ್ತೋಲೆಯ ನಂತರ ಕೆವೈಸಿ ಮಾಡಿಸಬೇಕೆಂದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಮಾತನಾಡಿ, ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಸೈಬರ್ ಕೇಂದ್ರಗಳಿಗೆ ತೆರಳಿ ಹಣ ಮತ್ತು ಸಮಯವನ್ನು ಪೋಲು ಮಾಡಿಕೊಳ್ಳಬಾರದೆಂದರು. ಯಾವುದೇ ಕಾರಣಕ್ಕೂ ಹೆಚ್ಚಿನ ಹಣ ಒದಗಿಸುವುದಲ್ಲ, ಬದಲಾಗಿ 2,000 ಹಣವನ್ನು ಮಾತ್ರ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕೆಂದು ಉದ್ದೇಶವನ್ನು ಸರ್ಕಾರ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣ ಸ್ವಾಮಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು, ಆರ್ಎಂಜಿ ಶ್ರೀನಿವಾಸ್, ಎಸ್ಎನ್ ಸುರೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಶ್ರೀನಿವಾಸ್, ರಘುನಾಥ ರೆಡ್ಡಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯ ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು 5 ಗ್ಯಾರಂಟಿಗಳ ಯೋಜನೆಯ ಅಧ್ಯಕ್ಷ. ಈಗ ಸಮಸ್ಯೆ ಏನು ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಂಡು ಈಗ ಈ ಗೃಹಲಕ್ಷ್ಮಿ ಯೋಜನೆ 5ನೇ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಮನೆ ಗೃಹಲಕ್ಷ್ಮಿಗೆ 2,000 ಪ್ರತಿ ತಿಂಗಳು ಸರ್ಕಾರದಿಂದ ಯೋಜನೆ ಮಾಡಿ ಅದನ್ನು ಪಾವತಿ ಮಾಡ್ತಾಯಿದ್ರು. ಅದು ಈಗ ಏನಾಗಿದೆ ಅಂದರೆ ಸರ್ಕಾರಕ್ಕೆ ಒಂದು ಮಾಹಿತಿ ಹೋಗಿದೆ, ಏನು ಸತ್ತಿರೋರು ಕೂಡ ದುಡ್ಡು ಹೋಗ್ತಾ ಇದೆ ಅಂತ ಒಂದು ಇದರಲ್ಲಿ ಈಗ ಏನಾಗಿದೆ ಅಂದರೆ ಅಲ್ಲಿ KYC ಎಂದು ಮಾಡಿ ತಗೊಳ್ಬೇಕು ದುಡ್ಡು ಅಂತ. ಅದನ್ನು ಮಾಡೋಕ್ಕೆ ಹೋಗೋದು ಅಲ್ಲಿನ ಒಂದು ಸೈಬರ್ ಸೆಂಟ್ರಿನವ್ರು ಏನು ಮಾಡಿದ್ದಾರೆ ಅಂದರೆ, ನಿಮ್ಗೆ 5,000 ಬರ್ತಾ ಇದೆ, 5,000 ನಾನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ವಸೂಲಿ ಇಲ್ಲ. ಇದು ನಡೀತಾ ಇದೆ. ಜನಕ್ಕೆ ಇದು ದೊಡ್ಡ ಪ್ರಚಾರ ಆಗಿಬಿಟ್ಟು ಇವಾಗ ಏನಾಗ್ತಾ ಇದೆ ಅಂದರೆ ಅಲ್ಲಿ ತುಂಬಿಕೊಂಡಿದ್ದಾರೆ ಜನ, ತುಂಬಿಕೊಂಡು ಇದೆಲ್ಲ ಇದು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಸುಳ್ಳು ಸುದ್ದಿ ಅಂದರೆ ಇದು ಪ್ರಚಾರ ಆಗ್ತಾ ಇರೋದು ಜಾಸ್ತಿ. ಸುಳ್ಳು ಹೇಳಿದಾಗ ಸುಳ್ಳು ಸುದ್ದಿ ಪ್ರಚಾರ ಆಗಿಬಿಟ್ಟು ಈ ಜನ ಮರಳಾಗ್ತಾ ಇದ್ದಾರೆ. ಆ ಮರಳು ಹಾಕೋದನ್ನು ಬಿಟ್ಟು ಇದೆಲ್ಲ ಸರ್ಕಾರದಿಂದ ಬಂದಿರುವಂಥ ಆದೇಶ ಅಲ್ಲ. ಇದು ಜನರಿಂದ ಒಬ್ರಿಗೊಬ್ಬರು ಬಂದು ಸುಳ್ಳನ್ನು ಕೊಂಡರು. ಅದರಿಂದ ನೀವೆಲ್ಲ ಎಚ್ಚೆತ್ತುಕೊಂಡು ನೀವೇನು ಸರ್ಕಾರ ಆದೇಶ ಮಾಡ್ತಾರೋ ಅದಕ್ಕೆ ನೀವು ಸ್ಟೀಮ್ ಆಗಬೇಕು ಅಂತ ನಾವು ಈಗ ಜನರಿಗೆ ಅರ್ಥ ಆಗುವಂತೆ ನೀವು ಪ್ರಚಾರ ಮಾಡಿ ಅದನ್ನು ನೀವು ಜನರಲ್ಲಿ ತಿಳುವಳಿಕೆ ಕೊಟ್ಟು ಅರಿವು ಸರ್ಕಾರ ನಮ್ಮ ಸರ್ಕಾರ ಇರುವವರೆಗೂ ಈ 2,000 ಮುಂದುವರಿತದೆ. ಮುಂದೆ ನೀವು ಏನೀಗ 2,000 ಜೊತೆಯಲ್ಲಿ ಶಕ್ತಿ ಯೋಜನೆ, ಆಮೇಲೆ ಗೃಹಲಕ್ಷ್ಮಿ, ಆಮೇಲೆ ಇದು ಶಕ್ತಿ ಯೋಜನೆ, ಸಾರಿಗೆ, ಉಚಿತ ಆಹಾರ, ವಿದ್ಯುತ್, ಗೃಹಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿ ಅಲ್ಲ, ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆ ಏನು ಅನಾರೋಗ್ಯಕ್ಕೆ ಮುಂದುವರ್ಕೊಂಡು 1,500ರಿಂದ 3,000 ಕೊಡ್ತಾರೆ. ಡಿಪ್ಲೊಮೋಗೆ 1,500, ಡಿಗ್ರಿ ಹೋಲ್ಡರ್ಗೆ 3,000 2 ವರ್ಷ. ಅಲ್ಲಿಗೂ ಅವರು ಉದ್ಯೋಗ ಸಿಗೋಲ್ಲ ಅಂದರೆ ಅಲ್ಲಿ ಕೈ ಬಿಡ್ತಾರೆ. ಅಂಥ ಯೋಜನೆನ ಮುಂದೆ ನಮ್ಮ ಸರ್ಕಾರ ಬಂದರೆ ಅವಾಗ ಕೂಡ ಅದನ್ನು ನಾವು ಚಾಲ್ತಿ ಬರ್ತೀವಿ ಅಂತ ಹೇಳ್ತಾ
ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲರಿಗೂ ತಿಳಿಗೊಳಿಸೋದು ಅಂದರೆ ಸರ್ಕಾರದಿಂದ ಹೊರಡಿರ್ತಕ್ಕಂಥ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ವ್ಯತ್ಯಾಸಗಳಿರೋದಿಲ್ಲ. 2,000 ಮಾತ್ರನೇ ಕೊಡೋದು. ಇವಾಗ ಮುಂದೆ ಬರ್ತಕ್ಕಂಥ ಇದರಲ್ಲಿ ಸ್ವಲ್ಪ ಚೇಂಜ್ ಏನು ಮಾಡಿದ್ರೆ KYC ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆ KYC ಮಾಡಿಸಿದ್ರೆ ಬೇರೆ ಇನ್ನೇನು ಇದು ಮಾಡೋಕ್ಕಿಲ್ಲ. 5,000 ಯಾವುದು ಕೊಡ್ತಾ ಇಲ್ಲ. ಆ ಇರ್ತಕ್ಕಂಥ 2,000 ಮುಂದುವರಿಸ್ಕೊಂಡು ಸರ್ಕಾರ ಮುಂದುವರಿಸ್ತದೆ. ಯಾರು ದಯವಿಟ್ಟು ಬೇರೆಯವರು ಕೊಡ್ತಕ್ಕಂಥ ತಪ್ಪು ಮಾಹಿತಿಗಳಿಗೆ ತಾವು ಕಿವಿಗೊಡಬೇಡಿ. ಸೈಬರ್ ಹತ್ರ ಹೋಗಿ ಸುಮ್ಮನೆ ಮಾತ್ರ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೋಗಬೇಡಿ. ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, 2,000 ರೂಪಾಯಿ ಬರ್ತದೆ ಗೃಹಲಕ್ಷ್ಮಿ ಯೋಜನೆದು. ಆದರೆ ಅದನ್ನು KYC ಮಾಡಿಸಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರು ಸುತ್ತೋಲೆ ಬಂದಾಗ ಆ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿ